ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಹೇಶ್ ಪೂಜಾರಿ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಸುಮಾರು ಒಂದು 8 ದಿನ ಆಯಿತು ರೈತರಿಗಾಗಿ ಹೋರಾಟ ಮಾಡ್ತಿದ್ದೆಲ್ಲ ನನ್ನ ರೈತರ ಕುಟುಂಬದವರು. ನಾನು ಒಬ್ಬ ರೈತನ ಮಗನೇ. ನಂದು ಹೊಲ ಮನೆ ಜೊತೆ ಎಲ್ಲಟ್ಟಿದೆ. ಯಾಕೆಂದರೆ ಪ್ರತಿದಿನ ಮನೆಯಲ್ಲಿ ಮಲ್ಕೊಂತಿದ್ದ ಎಲ್ಲ ರೈತರು ಇಂದು ರೋಡಿಗಿಳಿದು ಬೀದಿಗೆ ನಿಂತು ಸ್ಟ್ರೈಕ್ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ. ನಮ್ಮ ರೈತರು ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ ಎಲ್ಲರೂ. ಆದರೆ ಸರ್ಕಾರ ಇನ್ನೂ ಏನು ಮಾಡ್ತಿಲ್ಲ. ಆದಷ್ಟು ಬೇಗ ಸರ್ಕಾರಕ್ಕೆ ಮಾತು ಮುಟ್ಟಲ್ಲ ಅಂತ ಹೇಳ್ತಾರೆ. ಸರ್, ಆಸ್ತಿ ಎಂದು ಕರ್ನಾಟಕದ ಆಸ್ತಿ ಅಂದರೆ ಅದು ರೈತಾಪಿ ಕುಟುಂಬ. ನಾವು ಎಲ್ಲ ಬಂದಿದ್ದು ರೈತಾಪಿ ಕುಟುಂಬದಲ್ಲಿ. ಆದರೂ ಈ ದೇಶಕ್ಕೆ ಊಟ ಹಾಕೋ ವ್ಯಕ್ತಿ ಅಂದರೆ ಅದು ರೈತ ಸರ್. ರೈತ ಇವತ್ತಿನ ದಿನದಲ್ಲಿ ನೇಗಿಲು ಮುಟ್ಟಲ್ಲ ಅಂದ್ರೆ ನಾವು ಯಾರು ಒಂದು ತುತ್ತು ಊಟ ತಿನ್ನೋಕ್ಕಾಗಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ರೈತರ ಕಷ್ಟ ಸಮಸ್ಯೆಯನ್ನು ಬಗೆಹರಿಸಿ ಸರ್ಕಾರ ಈಗಲೇ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು ನನ್ನ ಕಡೆಯಿಂದ. ಆದಷ್ಟು ಬೇಗ ಸರ್ಕಾರ ಒಳ್ಳೆಯ ಸರ್ಕಾರ ಅಂತ ಹೆಸರು ಪಡೆಯಲಿ ಕಾಂಗ್ರೆಸ್ ಸರ್ಕಾರ. ನೋಡಿ, ನಾನು ಒಂದು ಹೊಲದಲ್ಲಿ ನಿಂತು ಕೇಸಿ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ನಾನೊಬ್ಬ ರೈತ ಅಂತ ಹೇಳ್ತೀನಿ. ಯಾಕೆಂದರೆ ರೈತ ಕಷ್ಟ ಏನಂತೂ ನನಗೂ ಗೊತ್ತದ. ಆದರೆ ರಾಜ್ಯದವ್ರಿಗೆ ರೈತರ ಮಕ್ಕಳಾಗಿದ್ದು ರೈತರ ಕಷ್ಟ ಗೊತ್ತಿಲ್ಲ ಅಂದರೆ ಏನು ಹೇಳೋದು? ನಾವು ನೀವು ಎಲ್ಲ ಒಂದೇ ಸರ್. ರೈತರಿಗೋಸ್ಕರ ರೈತರಿಗಾಗಿ ನಾವು ಇದ್ದೀವಿ. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು. ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗ